ನಮ್ಮ ಮನೆ ಹತ್ತಿರನೇ ಒಂದು ಮೊಟ್ಟೆ ಹಣ್ಣು ಅಂತೇಳಿ ಮರ ಉಂಟು. ಸೊ ನಾನಿದನ್ನು ನೋಡೋದು ಕೂಡ ಫಸ್ಟ್, ಇವತ್ತು ತಿನ್ನೋದು ಕೂಡ ಫಸ್ಟೇ. ಆಗ ಅಷ್ಟೊಂದು ಪರಿಮಳ ಏನಿಲ್ಲ ಇದ್ರದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ರಾಯಿಗೆ ಬಾಬಾ ರಾಯಿಗೂ ಬಿಜ್ಜಿ ತಂದೆ ಮಗ ಆಟ ಆಡ್ತಿದ್ದಾರೆ. ಡಾಯರ್ ನಟ್ಟು ಗೊಬ್ಬಿ ಪಪ್ಪ ನಟ್ಟು ಗೊಬ್ಬೀರು ಎಲ್ಲ ಗಾಡಿ ಉಂಟು ಬಾಬುದಾ. ಗಾಡಿ गति का वाला ayo mama kolle mama kolleng mama konj gadi ఇంకిజ్జి ನನ್ನ ಟೈಮ್ ಅಂಡು ಜೊಪ್ಪು ನೈಕ್ ಪೂರ ಕ್ಲೋಸ್ ಮಾಡ್ತೀನಿ ನಾನು ನನ್ನ ಅಂಗಡಿ ಬಂದು ನನ್ನ ದಾದ ಎತ್ತುಂಡಲ್ಲ ಎಲ್ಲೆ ಬೆಲೆ ಪೂರ ನಮ್ಮ ಕ್ಲೋಸ್ ಮಲ್ತಿಕ ಎಲ್ಲವನ್ನು ಕ್ಲೋಸ್ ಮಾಡಿ ಇಡುದಿನ್ನು. ಅವನದು ಬಾಕ್ಸಿಗೆ ಹೋಯ್ತು. ಇನ್ನು ನಾಳೆ ಆಟ ಆಡಲಿಕ್ಕೆ ಕ್ಲೋಸ್ ಮಲ್ಪ್ಲಿ ಬಾಲ್ ದಿಲಮ್ಮ ಕ್ಲೋಸ್ ಮಲ್ಪ್ಲೆ. ಎಸ್, ನಾನಿವತ್ತು ಬೆಳಗ್ಗೆಯಿಂದ ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತಂತ ಹೇಳಿದರೆ ಬಿಸಿಲು ಕೂಡ ಉಂಟು, ಹನಿ ಹನಿ ಮಳೆ ಕೂಡ ಬರ್ತಾ ಉಂಟು. ಮಳೆ ಕೂಡ ಅಲ್ಲ, ಬಿಸಿಲು ಕೂಡ ಅಲ್ಲ, ಆ ಥರ ಉಂಟು ಅಂದರೆ ವೆದರ್. ಹನಿ ಹನಿ ಮಳೆ ಬರ್ತಾ ಹಾಗೆ ಉಂಟು. ಸೊ ಬಟ್ಟೆ ಒಣಗಿಸ್ಲಿಕ್ಕೆ ಹಾಕಿದ್ದೇನೆ. ಅದು ಒಣಗ್ತದ ಅಥವಾ ನೆನೀತದ ಅಂತಲೂ ಗೊತ್ತಾಗ್ತಿಲ್ಲ, ಹಾಗೆ ಆಗ್ತಾ ಉಂಟು. ಸೊ ಇನ್ನು ಏನಂತ ಹೇಳಿದರೆ, ನಮ್ಮ ಮನೆ ಹತ್ತಿರನೇ ಒಂದು ಮೊಟ್ಟೆ ಹಣ್ಣು ಅಂತೇಳಿ ಮರ ಉಂಟು. ಸೊ ನಾನಿದನ್ನು ನೋಡೋದು ಕೂಡ ಫಸ್ಟ್, ಇವತ್ತು ತಿನ್ನೋದು ಕೂಡ ಫಸ್ಟೇ. ಇಲ್ಲಿ ತನಕ ನಾನು ಇದನ್ನು ನೋಡಲಿಲ್ಲ. ಮೊಟ್ಟೆ ಹಣ್ಣು ಅಂತ ಕೇಳಿದ್ದೆ, ಆದರೆ ಇದನ್ನು ನೋಡಲಿಲ್ಲ. ನಾವು ಇದು ನೋಡುವಾಗ ಉಂಟಲ್ಲ, ನಮ್ಮ ಮನೆಯಲ್ಲಿ ಜಾರಿಗೆ ಹಣ್ಣು ಉಂಟಲ್ಲ, ಆ ಥರ ಉಂಟು. ಸೊ ಇದನ್ನು ಮೊಟ್ಟೆ ಹಣ್ಣು ಅಂತ ಕರೀತಾರೆ. ನಂಗೆ ಗೊತ್ತಿಲ್ಲ ಇದು ಹೇಗಿರ್ತದೆ ಅಂತ. ಎಲ್ಲರೂ ಹೇಳ್ತಾರೆ ಇದರದ್ದು ಅಂದರೆ ಮೊಟ್ಟೆದು ಒಳಗಿದು ಹಳದಿ ಉಂಟಲ್ಲ, ಸೊ ಹಾಗೆ ಇದರ ಟೇಸ್ಟ್ ಕೂಡ ಹಾಗೇ ಉಂಟಂತ ಹೇಳ್ತಾರೆ. ಸೊ ಹಾಗೆ ಗೊತ್ತಿಲ್ಲ. ಈಗ ಇವರು ಸ್ನಾನಕ್ಕೆ ಹೋಗಿದ್ದಾರೆ. ಇವರು ಬಂದ ನಂತರ ಇದನ್ನು ತೆಗೆದು ಉಂಟಂತ ಟೇಸ್ಟ್ ಮಾಡಬೇಕು. ನಾನು ಕೂಡ ಫಸ್ಟ್ ಟೈಮ್ ತಿನ್ನೋದು. ನಮ್ಮ ಮನೆಯಲ್ಲಿತ್ತು ಮರ, ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಮೇಲ್ಗಡೆ ಉಂಟಲ್ಲ ಮನೆ, ಸೊ ಅದರಲ್ಲಿ ಇತ್ತು ಮರ. ಆದರೆ ಅದು ಉಂಟಲ್ಲ, ಈ ಮಂಗಗಳೆಲ್ಲ ಬಂದು ಉಂಟಲ್ಲ, ಅದನ್ನೆಲ್ಲ ಹಾಳು ಮಾಡಿ ಹಾಕಿದೆ. ಅಂದರೆ ಚಿಕ್ಕದು ಕಾಯಿ ಆಗ್ತದೆ, ಕಾಯಾಗಿ ಅದು ಸ್ವಲ್ಪ ದೊಡ್ಡ ಬರುವಾಗ ಉಂಟಲ್ಲ, ಆ ಮಂಗಗಳೆಲ್ಲ ತೆಗೆದು ಅದನ್ನು ಚೂರು ಮಾಡಿ ಎಲ್ಲ ಹಾಳಾಗಿ ಮಾಡಿ ಆಗಿ ಹೋಗಿದೆ. ಸೊ ಹಾಗೆ ಅದನ್ನು ಇಟ್ಟು ಕೂಡ ಪ್ರಯೋಜನ ಇಲ್ಲ. ಮತ್ತು ಅಲ್ಲಿ
ನಮ್ಮದು ಇನ್ನೊಂದು ಮನೆಗೆ ಹಂಚಿದ ಮನೆ ಅಲ್ಲ, ಸೊ ಇನ್ನೊಂದು ಮನೆ. ಸೊ ಅದಕ್ಕೆ ಆ ಮರದಿಂದ ಹಂಚಿನ ಮನೆಗೆಲ್ಲ ಹಾರಿ ಅದನ್ನೆಲ್ಲ ಹಾಳು ಮಾಡ್ತದೆ ಅಂತ ಹೇಳಿ ಸೊ ಅದನ್ನು ಕಟ್ ಮಾಡಿದರು ಮರನ. ಸೊ ಹಾಗೆ ನಾನು ಅದನ್ನು ಚಿಕ್ಕ ಕಾಯಿ ಇದ್ದಾಗ ನೋಡಿದ್ದೆ ಇದ್ರದ್ದು. ಸೊ ಇದು ನನ್ನ ಈಚೆ ಸೈಡಲ್ಲಿ ಏನೋ ಮರ ಉಂಟಂತೆ, ಆಂಟಿ ತಂದು ಕೊಟ್ಟರು, 4-5 ತಂದು ಕೊಟ್ಟಿದ್ದು, ಅದರಲ್ಲಿ ಒಂದು ಹಣ್ಣಾಗಿದೆ. ಸೊ ಇವತ್ತು ನೋಡೋಣ ಹೇಗಿದೆ ಅಂತೇಳಿ. ಮತ್ತು ಇವತ್ತು ನಾವು ಕಾಪಿಗೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಸುಮಾರು ದಿವಸ ಆಯ್ತಲ್ಲ ಬಂದು ಕೂಡ ಕಾಪಿಗೆ ಹೋಗಿರಲಿಲ್ಲ. ಸೊ ಹಾಗೆ ಇವತ್ತು ಕಾಪಿಗೆ ಹೋಗಿ ಮತ್ತು ಇಲ್ಲಿ ಒಂದು ದಿವಸ ಸ್ಟೇ ಆಗಿ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಇವತ್ತು ಬೆಳಗ್ಗೆನೇ ಮಂಗಗಳು ಬಂದಿದ್ವಿ, ಆದರೆ ಬೇಗನೆ ಹೋಯಿತು. ಇಲ್ಲದ್ರೆ ಉಂಟಲ್ಲ ಈಚೆ ಸೈಡ್ ಮಂಗಗಳದ್ದೇ ಕಾಟ ಜಾಸ್ತಿ. ಅಲ್ಲಿದು ಉಂಟಲ್ಲ ಹಲಸಿನ ಹಣ್ಣು ಹಣ್ಣಾಗಲಿಲ್ಲ ಅಂತ ಕಾಣ್ತದೆ. ಸೊ ಹಾಗೆ ಆ ಮರಕ್ಕೆ ಇನ್ನೂ ಬರಲಿಲ್ಲ. ಇಲ್ಲಿದೊಂದು ಮರ ಉಂಟು, ಈಚೆ ಸೈಡ್ ನಿಮಗೆ ಕಾಣ್ತಿರ್ಬೋದು, ಇಲ್ಲೊಂದು ಮರ ಉಂಟು, ಅದರಲ್ಲಿ ಹಣ್ಣಾಗಿದೆ. ಅದನ್ನು ಉಂಟಲ್ಲ ಹಾಲು ಮಾಡಿ ಹಾಕಿದೆ ಎಲ್ಲ ಹಲಸಿನ ಹಣ್ಣು. ಆದರೆ ಅದು ಅಷ್ಟೊಂದು ಒಳ್ಳೆಯದಿಲ್ಲ, ಅದಕ್ಕೆ ನಾವು ತೆಗಿಲಿಕ್ಕೆ ಹೋಗಲಿಲ್ಲ. ಮೊನ್ನೆ ಒಂದು ತೆಗೆದಿದ್ದೆಲ್ಲ ನಾನು ಹಲಸಿನ ಹಣ್ಣು. ಸೊ ಅದು ಅಷ್ಟೊಂದು ಈಗ ಹಣ್ಣಾಗಲಿಲ್ಲ, ಸ್ವಲ್ಪ ಹಣ್ಣಾಗದಷ್ಟೇ. ಇನ್ನು ನಾವು ಕಾಪಿಗೆ ಹೋಗಿ ಬರುವಾಗ ಹಣ್ಣಾಗಿರ್ತದಂತ. ಇದನ್ನು ಹೇಗೆ ತಿನ್ನೋದಂತ ನಂಗೆ ಗೊತ್ತಿಲ್ಲ, ಅದು ಇನ್ನೂ ಮೇಲಿದ್ದು ಸಿಪ್ಪೆ ಹೋಗ್ತದೆ ಅಂತ ಹೇಳಿದರು. ಸೊ ನನ್ನ ಹಸ್ಬೆಂಡಿಗೆ ಗೊತ್ತುಂಟು ಇದನ್ನು ಹೇಗೆ ತಿನ್ನೋದಂತೇಳಿ. ಸೊ ಅವರು ಈಗ ನಾನು ಕಟ್ ಮಾಡಿದರೆ ಅದು ಹೇಗೆ ತಿನ್ನೋದಂತ ಸಹ ಗೊತ್ತಿಲ್ಲ, ಅದು ಇದರದ್ದು ಸಿಪ್ಪೆ ಹೇಗೆಲ್ಲ ತೆಗೆಯೋದಂತ ನಂಗೆ ಗೊತ್ತಿಲ್ಲ. ಸೊ ಹಾಗೆ ಇವರು ಬಂದ ನಂತರ ನೋಡೋಣ ಆಯಿತಾ ಅವರು ಹೇಗೆ ತೆಗೆದು ಕೊಡ್ತಾರಂತ ಹೇಳಿ. ಸೊ ಆಮೇಲೆ ಅಷ್ಟೊಂದು ಪರಿಮಳ ಏನಿಲ್ಲ ಇದರದ್ದು. ನಾನು ಅಂದ್ಕೊಂಡಿದ್ದು ಪರಿಮಳ ಎಲ್ಲ ಉಂಟಂತ, ಆದರೆ ಅಷ್ಟೊಂದು ಪರಿಮಳ ಏನಿಲ್ಲ. ಗೊತ್ತಿಲ್ಲ ಟೇಸ್ಟು ಕೂಡ ಹೇಗಿರ್ತದೆ ಅಂತ ಹೇಳಿ, ಮೊದಲೆಲ್ಲ ತಿನ್ನೋದು. ಟೇಸ್ಟ್ ನೋಡಿ ನಾನು ನಿಮಗೆ ಹೇಳ್ತೇನೆ ಹೇಗಿದೆ ಅಂತ. ಚೂಲಿಗೆ ಮನ್ಪಿರ್ಬೇಕಾ ಮಿತ್ತದ ಸಿಪ್ಪಿ ಇಂಚಾಗಿರ್ತಂದ್ರೆ ನಮ್ಮದು ಬ್ಯಾಗ್ ಪ್ಯಾಕ್ ಆಯಿತು ಕಾಪಿ ಹೋಗ್ಲಿಕ್ಕೆ. ಸೊ ಅದಕ್ಕಿಂತ ಮುಂಚೆ ನಾವೊಂದು ಎಗ್ ಫ್ರೂಟ್ ತಿನ್ನೋಣ ಅಂತ ಹೇಳಿ ಇಲ್ಲಿ ಕಟ್ ಮಾಡ್ತಿದ್ದಾರೆ. ನಂಗೆ ಗೊತ್ತಿಲ್ಲ ಅದು ಹೇಗಿರ್ತದೆ ಅಂತ ಟೇಸ್ಟ್. ಹಂಚೇನೇನ್ರಿ ತಿನ್ನೀರು ಇರಗಿಜ್ಜಿ ಇರಗ್ಲ ಬೋಡು ಹೇಗೊಂಚೂರು ನಕ್ಕಾಲೆ ಶೋಕುಂಡ ಶೋಕುಂಡ ఉండాలి ఇంకొంచెం ఫ్రూట్ తినేక్కనే ఉందిಜ್ಜಿ. ನಿಮಗೆ ನನ್ನ ಮುಖ ನೋಡುವಾಗಲೇ ಅಂದಾಜಾಗಿರ್ಬೋದು ಅದು ಹೇಗೆ ಉಂಟಂತ ಹೇಳಿ. ಅಂದರೆ ನಾನು ಅಂದ್ಕೊಂಡಿದ್ದು ಸಿಹಿಯಾಗಿ ಎಲ್ಲ ಇರ್ತದೆ ಅಂತ, ಆದರೆ ಅದು ಒಂದು ಸ್ವಲ್ಪ ಕೂಡ ಜ್ಯೂಸಿಯಾಗಿ ಸಹ ಇಲ್ಲ, ಎಂತ ಸಹ ಇಲ್ಲ. ನಾವು ಮೊಟ್ಟೆದು ಹಳದಿ ತಿಂತೇವಲ್ಲ ಆ ಥರ ಉಂಟು, ಆದರೆ ಅಷ್ಟು ಟೇಸ್ಟ್ ಇಲ್ಲ. ಸೊ ನನಗೆ ಅಷ್ಟೊಂದು ಲೈಕ್ ಆಗಲಿಲ್ಲ. ಆದರೆ ನನ್ನ ಹಸ್ಬೆಂಡಿಗೆ ಅದು ತುಂಬ ಇಷ್ಟ ಆಯ್ತಂತೆ. ಅವರೆಲ್ಲ ತಿಂದದಲ್ಲ, ನಾನು ಫಸ್ಟ್ ಟೈಮ್ ತಿನ್ನೋದಲ್ಲ, ನನಗೆ ಗೊತ್ತಿಲ್ಲಲ್ಲ. ಸೊ ಹಾಗೆ ನನಗೆ ಒಂದು ಅಷ್ಟೊಂದು ಲೈಕ್ ಆಗಲಿಲ್ಲ. ನನಗೆ ಅದು ಸ್ವಲ್ಪ ಕೂಡ ಜ್ಯೂಸಿಯಾಗಿ ಸೇರಲಿಲ್ಲ, ಎಂತ ಸೇರಲಿಲ್ಲ. ಒಂದು ಮೊಟ್ಟೆದು ಹಳದಿ ಸ್ವಲ್ಪ ಟೇಸ್ಟ್ ಅಷ್ಟೇ, ಮತ್ತು ಜಾಸ್ತಿ ಅದರ ಟೇಸ್ಟ್ ಇಲ್ಲ. ಆದರೆ ಓಕೆ ನನಗೆ ಇಷ್ಟ ಆಗಲಿಲ್ಲ. ಮತ್ತು ನನ್ನ ಹಸ್ಬೆಂಡಿಗೆ ಕೊಟ್ಟೆ ನೀವೇ ತಿನ್ನಿ ಅಂತ ಹೇಳಿ ನಾನೊಂದು ಪೀಸ್ ತಿಂದೆ, ಮತ್ತು ಅವರೇ ತಿಂದರು. ಕಿಟಕಿದೆಲ್ಲ ಬಾಗಿಲೆಲ್ಲ ಹಾಕಿರಲಿಲ್ಲ. ಸೊ ಹಾಗೆ ಕಿಟಕಿದೆಲ್ಲ ಬಾಗಿಲು ಹಾಕಿ ಮತ್ತು ರಾಯು ಎಲ್ಲ ಆಟ ಸಾಮಾನೆಲ್ಲ ಆಚೆ ಈಚೆ ಬಿಸಾಡಿ ಹಾಕಿದ್ದಾನೆ. ಅದನ್ನೆಲ್ಲ ಅವನ ಟಬ್ಬಿಗೆಲ್ಲ ಹಾಕಿ ಇಡಬೇಕು. ಮತ್ತು ನಾವು ಕಾಪಿಗೆ ಹೋಗೋದಲ್ಲ, ಸೊ ಅದು ಎಲ್ಲ ಕ್ಲೀನ್ ಮಾಡಿ ಹೋಗೋಣ ಅಂತ ಹೇಳಿ ನಾನು ಕಿಟಕಿ ಬಾಗಿಲೆಲ್ಲ ಹಾಕಿ ಅವನದ್ದು ಆಟ ಸಾಮಾನೆಲ್ಲ ತೆಗ್ದಿಟ್ಟಿದ್ದೇನೆ. ಕಿಚನ್ ಕಂಡು ಬಂದು ಮಾಡೋಣ ಇದೆಲ್ಲ ಆಟ ಸಾಮಾನೆಲ್ಲ. ಸೊ ಕಾರೆಲ್ಲ ಅಲ್ಲೆಲ್ಲಿ ಉಂಟು,
ಅವನು ನೋಡಿ ಕೂತ್ಕೊಂಡು ನೋಡ್ತಿದ್ದಾನೆ. ಬಿಡ್ಲೆ ಪೂರ ಕದಿತು ಬಾರ್ದಾರೆ. ರಿಕ್ಷಾಲ್ಲಿ ವೆಯ್ಟ್ ಮಾಡ್ತಾ ಉಂಟು. ಸೊ ಹಾಗೆ ನಾವು ರಿಕ್ಷಾಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಇವರು ಸ್ಕೂಟಿನ ಮೇಲ್ಗಡೆ ಇಟ್ಟು ಬರ್ತಾರಂತೆ. ಇದು ಬ್ಯಾಗ್ ಪತನವರ ಪಿರಾವುಡು ಯಾನ ಮೇಲೆ ಪತ ನಿಂಚ ಓಪಿ ಬ್ಯಾಗ್ ಪಿರಾವುಡು ಬೇರೆ ದೀವು ಪಾಡನ್ ಬಲೆ. ಹಾಂ ಹಾಂ ನಾವು ಮನೆಗೆ ಬಂದ್ವಿ. ನನ್ನ ಫ್ರೆಂಡ್ ಸಿಕ್ಕಿದ್ಲು. ಸೊ ಹಾಗೆ ರಾಯು ಅವಳೊಟ್ಟಿಗಿದ್ದಾನೆ. ಇನ್ನು ಅವನಿಗೆ ಇಲ್ಲಿಗೆ ಬಂದ ತುಂಬ ಖುಷಿಯಾಗಿದೆ ನೋಡಿ. ದೂರ ಹತ್ತಿ ನೀರು ದೂರ ಹತ್ತೀನಿ. ಸೊ ಇಲ್ಲಿ ರಾಯು ಇಲ್ಲದೆ ಎಲ್ರಿಗೂ ಬೋರ್ ಆಗಿದೆ ಅಂತ ಕಾಣ್ತದೆ. ಎಲ್ಲರೂ ಈಗ ರಾಯು ಬಂದ ತಕ್ಷಣ ಎಲ್ಲರೂ ಬಂದರು. ಸೊ ಇನ್ನು ಚಿಂಚುವಿಗೆ ರಾಯು ಅಂತ ಹೇಳಿದರೆ ತುಂಬ ಇಷ್ಟ. ರಾಯುಗೂ ಹಾಗೆಯೇ ಚಿಂಚು ಅಂತ ಹೇಳಿದರೆ ತುಂಬ ಇಷ್ಟ. ಅಲ್ಲಿ ನೋಡಿ ಅಂತೆ ಅವಳ ಕೈಯಲ್ಲೇ ಇದ್ದಾನೆ. ಅವಳು ಬಂದರೆ ಸಾಕು ಸ್ಕೂಲಿಂದ ಇವನು ನೋಡ್ತಾನೆ ಅವಳು ಬಂದಿದ್ದಲ್ಲ ಅಂತ ಹೇಳಿ. ಸೊ ಹಾಗೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.